ಸೊ ಮತ್ತೆಲ್ಲ ಸೋತ್ರ ನಮಸ್ಕಾರ ನಮ್ಮ ಸಲುವಾಗಿಗೆ. ಸೊ ಬೆಳಗ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಫುಲ್ ಬಾಡಿ ವರ್ಕೌಟ್ ಇದೆ ನನಗೆ. ಸೊ ಪೂರ್ತಿ ಇವತ್ತು ಮಕ್ಕ ತೋರಿಸ್ತೀವಿ. ಸೊ ಜಿಮ್ಮಿಂದ ಮತ್ತೆ ಮನೆಗೆ ಬಂದೆ. ಆ್ಯಕ್ಚುಲಿ ಜಿಮ್ ಹೋಗೋ ಟೈಮಲ್ಲಿ ನಾಯಿಗಳು ಅಟ್ಯಾಕ್ ಮಾಡೋ ಬಂದ್ಬಿಟ್ಟಿದ್ದು. ಸೊ ಕರೆಕ್ಟ್ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಈಗ ಮತ್ತೆ ಮನೇಲಿ ಏನು ಮಾಡಿದ್ರು, ಟೊಮೊಟೊ ಬಾತ್. ಸೊ ಮನೇಲಿ ಈಗ ಟೊಮೊಟೊ ಬಾತ್ ಮಾಡಿದರೆ, ನಂದು ಬರೋ ಟೈಮಲ್ಲಿ ಮೊಸರು ತಂದಿದ್ದೆ. ಸೊ ಈಗ ಟೊಮೊಟೊ ಬಾತ್ ಜೊತೆ ಮೊಸರು ಹಾಕೊಂಡು ತಿನ್ನೋದು. ಆ್ಯಂಡ್ ಎಸ್ ಅಬ್ಸಲ್ಯೂಟ್ಲಿ ಹಾಲಿದೆ. ಹಾಲು ಜೊತೆ ಈಗ ನಂದು ಏನು ಪ್ರೋಟೀನ್ ಪೌಡ್ರ್ ಇರ್ತಲ್ಲ ಅದು ತೊಗೊಂಡೋದು. ಮತ್ತು ಆಮೇಲೆ ಬಾಳೆಹಣ್ಣು ಜೊತೆ ತಿನ್ನೋದು, ಮಿಲ್ಕ್ ಶೇಕ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಬಾಳೆಹಣ್ಣು ತಿನ್ನೋದು. ಸೊ ಎಸ್ ಈಗ ಸದ್ಯಕ್ಕೆ ಈಗ ತಿಂಡಿ ತಿಂದಾದ್ಮೇಲೆ ಮುಂದಿನ ಬ್ಲಾಕ್ ಗೈಸ್. ತುಂಬ ದಿನ ಆದಮೇಲೆ ಈಗ ಮತ್ತೆ ಕ್ರಿಕೆಟ್ ಆಡೋಕ್ಕಂತ ಹೋಗ್ತಾ ಇದ್ದೀವಿ ನೆಟ್ಸಿಗೆ. ಆ್ಯಕ್ಚುಲಿ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಅದು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಅದಕ್ಕೆ ಅದನ್ನೇ ಬ್ಲಾಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಈಗ ಫುಲ್ ಸುಸ್ತಾಗಿ ಹೋಗಿದೆ, ಮನೆಗೆ ಹೋಗಿ ಮುಂದಿನ ಬ್ಲಾಗ್. ಗೈಸ್ ಕೊನೆಗೂ ಮನೆಗೆ ಬಂದ್ವಿ. ಮನೆಗೆ ಬಂದು ಆ್ಯಕ್ಚುಲಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಆಟ ಆಡಿ. 5 ಓವರ್ ಮ್ಯಾಚು, ಲೆದರ್ ಬಾಲು. ಸೊ ತುಂಬ ದಿನ ಆದಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತಲ್ಲ. ಸೊ ಬ್ಯಾಕ್ ಪೇನ್ ಇದ್ರೂ ಕೂಡ ಸ್ವಲ್ಪ ಆಡಿದೆ. ಆ್ಯಂಡ್ ಆವಾಗ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ಈಗ ನಾನು ORS ಪೌಡ್ರನ್ನ ತಂದಿದ್ದೀನಿ. ಸೊ ನಾರ್ಮಲಾಗಿ ORS ಪೌಡ್ರ್ ಬಂದ್ಬಿಟ್ಟು ಎಲೆಕ್ಟ್ರಾಯ್ಡ್ಸ್ ಜಾಸ್ತಿ ನಿಮಗೆ ಕೊಡುತ್ತೆ ಅದರಲ್ಲಿ. ಸೊ ಅದರಿಂದ ಅಕಸ್ಮಾತ್ ಏನಾದರೂ ಡಿಹೈಡ್ರೇಷನ್ ಇದೆ ಅಥವಾ ಜಾಸ್ತಿ ಬಿಸಿಲು ಕಟ್ಟಿರ್ತಾರೆ, ಜಾಸ್ತಿ ನೀರು ಕುಡಿದಿಲ್ಲ, ಡಿಹೈಡ್ರೇಷನ್ ಆಗ್ತಿದೆ ಅಥವಾ ಏರಿಯಾ ಇದೆ, ಏನಾದರೂ ಲೈಕ್ ವೀಕ್ ಅನಿಸ್ತಿದೆ ಅಂದರೆ ORS ಪೌಡ್ರನ್ನ ಲೈಕ್ 20 ರೂಪಾಯಿಗೆ ಸಿಗುತ್ತೆ. ಹೋಗಿ ಮೆಡಿಕಲ್ಸಲ್ಲಿ ಕೇಳಿ 20 ರೂಪಾಯಿಗೆ ಸಿಗುತ್ತೆ. ಸೊ 24 hours ಅಷ್ಟೇ ಯೂಸ್ ಮಾಡಬೇಕು. ಅದನ್ನ ಒಂದ್ಸಲ ಓಪನ್ ಮಾಡಿದ್ಮೇಲೆ ಸೊ ಅರೌಂಡ್ 1 to 2 ಲೀಟ್ರಲ್ಲಿ ಹಾಕ್ಕೊಂಡು ಕುಡೀರಿ. ಆ್ಯಂಡ್ ಮೇನ್ಲಿ ಅದು ಪ್ರೊಸೀಜರ್ ಏನಂದರೆ ಅದು ಪ್ಯಾಕೆಟ್ ಮೇಲೆ ಕೂಡ ಇರುತ್ತೆ. ಫಸ್ಟು ಏನು ನೀರು ಇರುತ್ತಲ್ಲ ಅದನ್ನ ಫಸ್ಟ್ ಬಾಯ್ಲ್ ಮಾಡಿ, ಆಮೇಲೆ ಅದನ್ನ ತಣ್ಣಗಾಗ್ಬಿಡಿ. ತಣ್ಣಗಾದ್ಮೇಲೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕುಡೀರಿ ಫಸ್ಟು. ಅದ ಹತ್ರ ನೀವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಕೊಂಡು ಕುಡಿಬೋದು, ಅಥವಾ 24 hours ಖಾಲಿ ಮಾಡಬೇಕು ಅಷ್ಟೇ ಅದನ್ನ. ಸೊ ಈಗ ಸದ್ಯಕ್ಕೆ ನಾನು ತೊಗೊಂಡಿದ್ದೀನಿ. ಸೊ ಈಗ ತೋರಿಸಿದ್ರೆ ಹೆಂಗೆ ಅಂತ. ಸೊ ಈಗ 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ನ ಈ ಥರ ಹಾಕಿದ್ರೆ ಎಲೆಕ್ಟ್ರೈಟ್ಸ್ ಅದು ಒಳಗಡೆ ಇದಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ORS ಪೌಡ್ರದ್ದು ಏನಿಲ್ಲ, ಜಸ್ಟ್ ನೀವು ಎಲ್ಲಾದ್ರೂ ಅಂಗಡಿಲಿ ಹೋಗಿದ್ರೆ ORS ಜ್ಯೂಸ್ ಕೇಳಿರ್ತಾರೆ. ಸೊ ಏನಾದರೂ ಲೈಕ್ ಸಡನ್ನಾಗಿ ಎನರ್ಜಿ ಬೇಕು ಅಂದರೆ ಆ ಇನ್ಸ್ಟೆಂಟ್ ಎನರ್ಜಿಗೋಸ್ಕರ. ಸೊ ಅದೇ ಸೇಮ್ ಇದು ORS ಅಂದರೆ. ಸೊ ಇದಕ್ಕೆ ಯಾವುದೇ ಥರ ಕಲರ್ ಇರಲ್ಲ. ಸೊ ಇದಕ್ಕೆ ಆರೆಂಜ್ ಫ್ಲೇವರು, ಆ ಫ್ಲೇವರ್ ಆ ಥರ ಏನಿಲ್ಲ. ನೋಡಿ ನಾನು ನಿಮ್ಮ ಕಣ್ಣು ಮುಂದೆನೇ ಮಿಕ್ಸ್ ಮಾಡಿದೆ. ಸೊ ನಿಮ್ಗೆ ಯಾವುದು ಕಲರ್ ಕಾಣಿಸಲ್ಲ ಇದರಲ್ಲಿ. ಸೊ ಲೈಕ್ ಆಲ್ಮೋಸ್ಟ್ ಗ್ಲೂಕೋಸ್ ಥರನೇ ಇರುತ್ತೆ. ಅದಾದ್ಮೇಲೆ ಕುಡೀರಿ. ಸೊ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಸೊ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ ORS ಪೌಡ್ರ್ ಏನೇನೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ನಿಮ್ಮಲ್ಲೂ ಕೂಡ ಏನಾದರೂ ಲೈಕ್ ನಿಮಗೂ ಕೂಡ ಏನಾದರೂ ತುಂಬ ಇನ್ಸ್ಟೆಂಟ್ ಎನರ್ಜಿ ಬೇಕು ಅಥವಾ ತುಂಬ ವೀಕ್ ಅನಿಸ್ತಿದೆ ಬಾಡಿ ಅಂದರೆ, ಸೊ ORS ಪೌಡ್ರನ್ನ ತೊಗೊಳ್ಳಿ. 20 ರೂಪಾಯಿ ಅಷ್ಟೇ. ನೀರಿಗೆ ಹಾಕೊಳ್ಳಿ, ಕುಡೀರಿ, ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಸೊ ಯಾವುದೇ ಥರ ಕೆಟ್ಟೋದಲ್ಲ, ಯಾವುದೇ ಥರ ಹಾರ್ಮ್ ಆಗಿಲ್ಲ ಬಾಡಿಗೆ. ಸೊ ಅದರಿಂದ ನೀವು ಯೂಸ್ ಮಾಡ್ಬೋದು. ಸೊ ನನ್ನ ಕಡೆಯಿಂದ ಅದೇ ಸಜೆಷನು. ಸೊ ಇವತ್ತಿಗೆ ಇಷ್ಟೇ. ಸೊ ಟ್ರೆಕ್ ಹೋಗಿದ್ವಿ ತುಂಬ ದಿನ ಆದಮೇಲೆ. ತುಂಬ ದಿನ ಮೇಲೆ ಆ್ಯಕ್ಚುಲಿ 2-3 ವಾರ ಆದಮೇಲೆ ಹೋಗಿದ್ವಿ. ಸೊ ಮತ್ತೆ ಈಗ ಜಿಮ್ಮಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಪೇನ್ ಇನ್ನೂ ಇದೆ, ಬಟ್ ಎಸ್ ಮತ್ತೆ ರಿಕವರ್ ಆಗ್ತಾ ಇದ್ದೀನಿ ನನಗೆ. ಸೊ ಇವತ್ತಿಗೆ ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಸಿ ಯು. ಬಾಯ್.